ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೇನು ನಟಿ ರನ್ಯಾ ಜೈಲು ಪಾಲಾಗಿದ್ದಾಳೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ. ರನ್ಯಾ ದುಬೈನಿಂದ ತಂದಿದ್ದಂತ ಚಿನ್ನದ ಫೋಟೋ ಲಭ್ಯ ಆಗಿದೆ. ಗೋಲ್ಡ್ ಬಿಸ್ಕೆಟ್ನ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯ ಆಗಿರುವಂತದ್ದು. ರನ್ಯಾಳಿಂದ ಏನು ವಶಕ್ಕೆ ಪಡೆಯಲಾಯಿತು ಆ ಗೋಲ್ಡ್ ಬಿಸ್ಕೆಟ್, ಅದರ ಫೋಟೋ ಲಭ್ಯ ಆಗಿದೆ. ಗಮನಿಸ್ತಾ ಇದೀವಿ 14 ಚಿನ್ನದ ಬಿಸ್ಕತ್. ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದಂತಹ ನಟಿ ರನ್ಯಾ ರಾವ್ ಈಗ ಅಂಧರಾಗಿದ್ದಾರೆ. ಆದರೆ ಆ ಚಿನ್ನದ ಬಿಸ್ಕತ್ತು, ಅದರ ಫೋಟೋ, ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯ ಆಗಿದೆ. ರನ್ಯಾ ರಾವ್ ಬಳಿ ಇದ್ದದ್ದು 14.8 kg ಗೋಲ್ಡ್. ಅದನ್ನು ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಜೊತೆಗೆ ಆಕೆ ಅದನ್ನು ತಗೊಂಡು ಬಂದದ್ದು, ಆಕೆಯನ್ನ ಅರೆಸ್ಟ್ ಮಾಡದ್ದು, ಅದೆಲ್ಲವೂ ಕೂಡ ಬಹಳ ರೋಚಕ ಆಗಿದೆ. ದೇಹಕ್ಕೆ ಅಂಟಿಸ್ಕೊಂಡು ಬಂದಿದ್ಲು ನಟಿ ರನ್ಯಾ. 14.8 kg ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿದಂತಹ ಪ್ರಕರಣದಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿರುವಂತದ್ದು. ಆ ಚಿನ್ನದ ಬಿಸ್ಕತ್ನ ಫೋಟೋ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದುಬೈನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರನ್ಯಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಜೊತೆಗೆ ಈ ರನ್ಯಾ ರಾವ್ ಸ್ಮಗ್ಲಿಂಗ್ ಕಹಾನಿ ಕೆದಕಿದಷ್ಟು ಹೊಸ ವಿಚಾರಗಳು ಈ ಪ್ರಕರಣದಲ್ಲಿ ಬಯಲಾಗ್ತಾ ಇದೆ. ಚಿನ್ನ, ನಗದು ಸೇರಿ 17.29 ಕೋಟಿ ಮೌಲ್ಯದ ವಸ್ತುವನ್ನ ಜಪ್ತಿ ಮಾಡಲಾಗಿದೆ. ಇದು ಬೆಂಗಳೂರು ಏರ್ಪೋರ್ಟ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಬೇಟೆ. ಏರ್ಪೋರ್ಟ್ನಲ್ಲಿ ಪತ್ತೆಯಾದದ್ದು 14.2 kgಗೂ ಹೆಚ್ಚು ಚಿನ್ನ. ಜೊತೆಗೆ ಮನೆ ಪರಿಶೀಲನೆ ಮಾಡಿದಾಗ ಅಲ್ಲೂ ಚಿನ್ನ ಪತ್ತೆಯಾಗಿದೆ, ನಗದು ಪತ್ತೆಯಾಗಿದೆ. 2,67,00,000 ರೂಪಾಯಿ ನಗದು ಮತ್ತೆ 2.06 kg ಚಿನ್ನ ಪತ್ತೆಯಾಗಿರೋದು ಮನೆಯಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗದಷ್ಟು ಹೊಸ ವಿಚಾರಗಳು ಬಯಲಾಗ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಸಿಕ್ಕಂತದ್ದು ಒಂದು ಭಾಗ, ಆದರೆ ಮನೆಯಲ್ಲಿ ಸಿಕ್ಕದ್ದು ಮತ್ತೊಂದು ಕಥೆನಾ ಅಂತ ಏನೇನ್ ಡೀಟೇಲ್ಸ್ ಇದೆ? ಈ ಪ್ರಕರಣದ ಜಾಲ ಹಿಡಿದು ಹೊರಟಂತಹ ಪೊಲೀಸರಿಗೆ ಏನೇನು ಬಯಲಿಗೆ ಬರ್ತಾ ಇದೆ? ಖಂಡಿತ ಪ್ರತಿಮಾ, ಚಿನ್ನದ ಜಾಲದ ಬೆನ್ನು ಬಿದ್ದಂತಹ DRI ಅಧಿಕಾರಿಗಳಿಗೆ ಬೆಂಗಳೂರು ಏನು ವಿಮಾನ ನಿಲ್ದಾಣದಲ್ಲಿ ಇಡೀ ಇತಿಹಾಸದಲ್ಲಿ ಸಿಗದಷ್ಟು ದೊಡ್ಡ ಮಟ್ಟದ ಒಂದು ಚಿನ್ನದ ಬೇಟೆ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ರನ್ಯಾನ ವಶಕ್ಕೆ ಪಡುವಂಥ ಸಂದರ್ಭದಲ್ಲಿ ಅಲ್ಲಿ 14 kg ಅಷ್ಟು ಚಿನ್ನ ಸಿಕ್ಕಿತ್ತು. ಇನ್ನು ಅದರ ಜಾಲವನ್ನು ಹಿಡಿದುಕೊಂಡು ಆಕೆಯ ಮನೆಗೆ ಕೂಡ DRI ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಆಕೆಯ ಮನೆಯಲ್ಲಿ ಪರಿಶೀಲನೆ ವೇಳೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನ ಹಾಗೂ ನಗದು ಕೂಡ ಪತ್ತೆ ಆಗಿದೆ. ಬರೋಬ್ಬರಿ 2 kg ಅಷ್ಟು ಚಿನ್ನ ಸಿಕ್ಕಿದೆ. ಅದೇ ರೀತಿಯಲ್ಲಿ 2.5 ಕೋಟಿಯಷ್ಟು ನಗದು ಕೂಡ ಸಿಕ್ಕಿರುವಂಥದ್ದು. ಈಗ ಅವೆಲ್ಲವನ್ನು ಕೂಡ ಬಾಕ್ಸ್ಗಳಲ್ಲಿ ತುಂಬಿಕೊಂಡು DRI ಅಧಿಕಾರಿಗಳು ಸೋಮವಾರ ತಡರಾತ್ರಿ ಸಂಪೂರ್ಣವಾಗಿ ಒಂದು ಪರಿಶೀಲನೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಎಲ್ಲ ಆ ವಸ್ತುಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಈಕೆ ಸ್ಮಗ್ಲಿಂಗ್ನಲ್ಲಿ ಯಾವಾಗ ತೊಡೆದುಕೊಂಡಿದ್ರು, ಜೊತೆಗೆ ಇದರ ವ್ಯವಹಾರ ಯಾವ ರೀತಿಯಾಗಿತ್ತು, ಈ ಜಾಲ ಹೇಗೆ ನಡೀತಾ ಇತ್ತು ಅನ್ನುವಂಥ ನಿಟ್ಟಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ತಲಾಶನ ಮಾಡುವಂತಹ ನಿಟ್ಟಲ್ಲಿ ಈಗಾಗಲೇ DRI ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ DRI ನಡೆಸಿರುವಂಥ ಒಂದು ಕಾರ್ಯಾಚರಣೆ ಏನಿದೆ, ಅದರಲ್ಲೇ ಇದು ದೊಡ್ಡ ಮೊತ್ತದ ಒಂದು ಕಾರ್ಯಾಚರಣೆ ಅನ್ನುವಂಥದ್ದನ್ನು ಈಗಾಗಲೇ ಮಾಧ್ಯಮ ಪ್ರಕಟಣೆ ಮುಖಾಂತರವಾಗಿ DRI ಕೂಡ ಉಲ್ಲೇಖಿಸಿರುವಂಥದ್ದು. ಇನ್ನು ಇದು ವ್ಯವಸ್ಥಿತವಾಗಿ ನಡೆದಿರುವಂತಹ ಒಂದು ಜಾಲ ಆಗಿದೆ. ಜೊತೆಗೆ ಈ ಜಾಲದ ಇಂಚಿಂಚು ಮಾಹಿತಿಗಳನ್ನು DRI ಅಧಿಕಾರಿಗಳು ಮೊದಲೇ ಪ್ರಿಪೇರ್ ಅನ್ನ ಮಾಡ್ಕೊಂಡಿದ್ರು. ಅಂದರೆ ಯಾವಾಗ ಈ ರೀತಿಯಾದಂಥ ಒಂದು ಸ್ಮಗ್ಲಿಂಗ್ ನಡೆಯುತ್ತೆ, ಜೊತೆಗೆ ಈ ಪ್ಯಾಸೆಂಜರ್ ಇದನ್ನು ತರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೆಸರನ್ನು ಕೂಡ ಪಡೆದುಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ದುಬೈನಿಂದ ಬೆಂಗಳೂರಿಗೆ ಹೊರಡುವಂಥ ಒಂದು ಸಮಯ ಏನಿದೆ, ಆ ಸಮಯದ ನಿಗದಿಯ ಸಂದರ್ಭದಲ್ಲಿ DRI ಅಧಿಕಾರಿಗಳು ಒಂದು ಕಾರ್ಯಾಚರಣೆಗೆ ಸಿದ್ಧರಾಗುವಂಥದ್ದು. ಅದಾದ ಬಳಿಕವಾಗಿ ಯಾವಾಗ ಆಕೆ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ, ಆ ಸಂದರ್ಭದಲ್ಲಿ ಆಕೆಯನ್ನು ವಶಕ್ಕೆ ಪಡೆದಿರುವಂಥದ್ದು. ಜೊತೆಗೆ ಆಕೆಯನ್ನು ಪರಿಶೀಲನೆ ಮಾಡಿ ಈ ಸಂದರ್ಭದಲ್ಲಿ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈಗಾಗಲೇ TV9ಗೆ ಎಕ್ಸ್ಕ್ಲೂಸಿವ್ ಆಗಿ DRI ಅಧಿಕಾರಿಗಳು ಏನು ವಶಕ್ಕೆ ಪಡೆದುಕೊಂಡಿರುವಂತಹ ಚಿನ್ನ ಏನಿದೆ, ಆ ಚಿನ್ನದ ಬಿಸ್ಕೆಟ್ಗಳ ಫೋಟೋ ಕೂಡ ಲಭ್ಯ ಆಗಿರುವಂಥದ್ದು. ಇನ್ನು ರನ್ಯಾನ ಈಗಾಗಲೇ ಈ ಜೊತೆಗೆ ಒಂದು ಆಕೆಯಿಂದ ವಶಕ್ಕೆ ಪಡೆದಿರುವಂತಹ ಚಿನ್ನದ ವಿಚಾರ ಆದ್ರೆ, ಆಕೆಯನ್ನು ತನಿಖೆ ಮಾಡ್ತಾ ಇರುವಂತಹ ಹೊತ್ತಲ್ಲಿ ಏನೇನು ವಿಷಯಗಳು ಬೆಳಕಿಗೆ ಬರ್ತಾ ಇದೆ, ಈ ಜಾಲದ ಬಗ್ಗೆ ಯಾವಾಗಿಂದ ನಡೀತಾ ಇದೆ, ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದೆ, ಆ ಬಗ್ಗೆ ಏನಾದರೂ ವಿಚಾರಗಳು ಹೊರಬರ್ತಾ ಇದೆಯಾ, ಹೇಗೆ?
ಖಂಡಿತ ರನ್ಯಾ, ಪ್ರತಿಮಾ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರನ್ಯಾನ ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಈಕೆ ದುಬೈಗೆ ಎಷ್ಟು ಬಾರಿ ಹೋಗಿ ಬಂದಿದ್ರು ಅನ್ನುವಂಥ ಒಂದಷ್ಟು ಸಂಗತಿಗಳನ್ನು ಕೂಡ ಕೆದಕ್ತಾ ಹೋಗ್ತಾ ಇರುವಂಥದ್ದು. ಈಗಾಗಲೇ ತಿಳಿದ ಹಾಗೆ ಈವರೆಗೂ ಕೂಡ ರನ್ಯಾ 30 ಬಾರಿ ದುಬೈಗೆ ಹೋಗಿ ಬಂದಿರುವಂಥದ್ದು. ಪರ್ಟಿಕ್ಯುಲರ್ಲಿ ಕಳೆದ ಒಂದು ತಿಂಗಳಲ್ಲೇ 15 ಬಾರಿ ಆಕೆ ಹೋಗಿ ಬಂದಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಸಿಕ್ಕಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಆಕೆ ಯಾರ ಸಂಪರ್ಕದ ಜೊತೆಗೆ ಹೋಗಿದ್ರು ಅನ್ನುವಂಥದ್ದು, ಯಾಕಂದ್ರೆ ರನ್ಯಾ ತನ್ನ ಬಿಸ್ನೆಸ್ ಇದೆ, ಹಾಗಾಗಿ ನಾನು ದುಬೈಗೆ ಹೋಗಿದ್ದೆ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ಈಗ DRI ತನಿಖೆಯ ಸಂದರ್ಭದಲ್ಲಿ ಆಕೆಗೆ ದುಬೈನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉದ್ಯಮ ಅಥವಾ ವ್ಯಾಪಾರ ಇಲ್ಲ ಅನ್ನುವಂತಹ ಸಂಗತಿಗಳು ತಿಳಿದು ಬಂದಿದೆ. ಆದರೆ ಆಕೆ ಉದ್ಯಮದ ಹೆಸರಿನಲ್ಲಿ ಅಲ್ಲಿ ಹೋಗಿ ಇಷ್ಟು ಪ್ರಮಾಣದ ಚಿನ್ನವನ್ನ ಹೇಗೆ ತರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ಮೂಡಿರುವಂಥದ್ದು. ಜೊತೆಗೆ ಈಕೆಯ ಜೊತೆಗೆ ಯಾರ್ಯಾರು ಈ ಜಾಲದಲ್ಲಿ ನಂಟನ್ನ ಹೊಂದಿದ್ದಾರೆ ಅನ್ನುವಂತಹ ಸಂಗತಿಗಳನ್ನ ಕಿತ್ಕೋಕೆ ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ಆಕೆಯ ಲೆವೆಲ್ ಮನೆಯಲ್ಲಿ ಏನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ನಗದು ಹಾಗೂ ಚಿನ್ನ ಏನು ಸಿಕ್ಕಿತ್ತು ಅದನ್ನು ಹೊರತುಪಡಿಸಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳು ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ DRI ಅಧಿಕಾರಿಗಳು ಕೂಡ ಮುಂದಾಗಿದ್ರು. ಅದೇ ಸಂದರ್ಭದಲ್ಲಿ ಏನು ಆಕೆಯನ್ನ ವಶಕ್ಕೆ ಪಡೆದಂತಹ DRI ಅಧಿಕಾರಿಗಳು ಸಾಕಷ್ಟು ಸಂಗತಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲಿಂದ ಏನು ಹೋಗಿದ್ದಂತಹ ರನ್ಯಾಗೆ ಅಷ್ಟು ಮೊತ್ತದ ಹಣ ಹೇಗೆ ಸಿಕ್ತು, ಅಂದ್ರೆ ಆ ಚಿನ್ನವನ್ನ ಖರೀದಿ ಮಾಡಬೇಕು ಅಂದ್ರೆ ಅಷ್ಟು ಮೊತ್ತದ ಹಣ ಹೇಗೆ ತಲುಪಿತ್ತು ಅಲ್ಲಿಗೆ, ಆದ್ರೆ ಆ ಒಂದು ವೇಳೆ ಆ ಹಣವನ್ನ ಆಕೆಗೆ ಯಾರು ನೀಡಿದ್ರು, ಜೊತೆಗೆ ಅಷ್ಟು ಪ್ರಮಾಣದ ಆ ಚಿನ್ನದ ಬಿಸ್ಕೆಟ್ಗಳನ್ನ ಯಾರು ಒಂದು ಜಾಕೆಟ್ ನಲ್ಲಿ ರೆಡಿ ಮಾಡಿ ಕೊಟ್ಟಿದ್ರು, ಜೊತೆಗೆ ಇದು ಒಂದು ರೀತಿಯಲ್ಲಿ ಆಕೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಯಾವ ರೀತಿಯಾದಂತಹ ಒಂದು ತಂತ್ರ ಹೆಣೆಯಲಾಗಿತ್ತು. ಇದೊಂದು ಸಿಂಡಿಕೇಟ್ ಆಗಿ ವ್ಯವಸ್ಥಿತವಾಗಿ ನಡೀತಾ ಇದ್ದಂತಹ ಒಂದು ಜಾಲ ಅನ್ನುವಂತ ನಿಟ್ಟಲ್ಲಿ ಮೇಲ್ನೋಟಕ್ಕೆ DRIಗೆ ಸ್ಪಷ್ಟವಾಗಿದೆ. ಆದ್ರೆ ಈ ಜಾಲದಲ್ಲಿ ಇದ್ದಂತಹ ಇತರ ಸಂಘಟಕರು ಯಾರ್ಯಾರು ಅನ್ನುವಂತಹ ನಿಟ್ಟಲ್ಲಿ ಇನ್ನು DRI ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.